ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಿಸರ್ಗದಿಂದ ನಮಗೆ ದೊರೆತ ಅತ್ಯಂತ ಮಹತ್ವದ ಸಾಧನಗಳು 3. ಅವುಗಳನ್ನು ಬಳಸಿ ನಾವು 100 ವರ್ಷದ ಜೀವನವನ್ನು ಕಟ್ಟಿಕೋತೇವೆ. ಅದರಲ್ಲಿ ಒಂದು ಕೊರತೆಯಾದರೂ ಬದುಕು ನಡೆಯೋದಿಲ್ಲ. ಅಂಥ 3 ಮಹತ್ವದ ಸಾಧನಗಳು ನಮಗೆ ನಿಸರ್ಗದಿಂದ ದೊರೆತಿವೆ. ಅವುಗಳಲ್ಲಿ ಹೊರಗಿರುವುದು ದೇಹ, ಮಧ್ಯದಲ್ಲಿ ಇರೋದು ಮನಸ್ಸು ಅಥವಾ ಭಾವ, ಅದರಾಚೆ ಇರೋದೇ ಬುದ್ಧಿ. ಈ 3 ಬಹಳ ಅವಶ್ಯ. ಈ 3 ನಾವೇನು ಪಡೆದು ಬಂದೇವಿ, ಇವುಗಳನ್ನು ಸರಿಯಾಗಿ ಬಳಸಿದರೆ ಬದುಕು ಸುಂದರವಾಗ್ತದೆ. ಇದನ್ನು ಸರಿಯಾಗಿ ಬಳಸದೇ ಇದ್ದರೆ ಬದುಕು ಕೆಡುತ್ತದೆ. ಇದು ಸುಲಭ ಸಂಗತಿ. ಇವು ನಮ್ಮ ಆಸ್ತಿ, ನಮ್ಮ ನಿಜವಾದ ಸಂಪತ್ತು, ಜೀವನದ ಆಧಾರ. ಇವುಗಳನ್ನು ನಾವು ಎಲ್ಲರೂ ಪಡೆದು ಬಂದವರು. ಆದ್ದರಿಂದ ನಿಸರ್ಗಕ್ಕೆ ನಾವು ಋಣಿಯಾಗಿರಬೇಕು. ನಿಸರ್ಗ ದೇವತೆಗೆ ನಾವು ತಲೆಬಾಗಬೇಕು. ಅಷ್ಟು ಅದ್ಭುತವಾದಂಥ ಈ 3 ಅಮೂಲ್ಯ ಸಂಗತಿಗಳನ್ನು, ವಸ್ತುಗಳನ್ನು ನಿಸರ್ಗ ನಮಗೆ ಕೊಟ್ಟಿದೆ, ಅಳವಡಿಸಿದೆ. ಶರೀರ ಎಷ್ಟು ಚೆನ್ನಾಗಿದೆ ಹೇಳಿ. ಶರೀರ ಎಷ್ಟು ಚೆನ್ನಾಗಿದೆ. ನಡಿಲಿಕ್ಕೆ ಬರುವಂಗೆ, ಕೈಯಿಂದ ಕೆಲಸ ಮಾಡಲಿಕ್ಕೆ ಬರುವಂಗೆ ಕೈಯ, ನೋಡಲಿಕ್ಕೆ ಬರಬೇಕು ಅಂಥ ಕಣ್ಣ, ಕೇಳಬೇಕು ಅಂಥ ಕಿವಿ, 100 ವರ್ಷ ಬಡಿತಾ ಇರಬೇಕು ಅಂಥ ಎದೆ. ಎಷ್ಟು ಅದ್ಭುತದೆ. ಸ್ವಲ್ಪ ತಾವು ಯೋಚನೆ ಮಾಡಿದರೆ ಇದರ ಮಹತ್ವ ಗೊತ್ತಾಗ್ತದೆ. ಕಾಲ ಇಲ್ಲದೆ ಇದ್ದರೆ, ಕೈಗಳೇ ಇಲ್ಲದೆ ಇದ್ದರೆ, ಹೋಗಲಿ ಎದೆ ಬಡಿಯದೇ ಇದ್ದರೆ ಗತಿ ಏನಾದೀತು. 1 ನಿಮಿಷ ಸಹಿತ ಬಿಡುವ ತೆಗೆದುಕೊಳ್ಳದೆ ಹಾರ್ಟ್ ಬೀಟ್ಸ್, ಹೃದಯ ಬಡಿತಾ ಇರ್ತದೆ. 1 ನಿಮಿಷ ಬಿಡುವ ಇಲ್ಲ. ಎಷ್ಟು ಆಶ್ಚರ್ಯ. ಹಾಗೆ ಈಗ ಕಣ್ಣುಗಳನ್ನು ತೆರೆದರೆ ಜಗತ್ತೇ ಕಾಣಿಸ್ತದೆ. ಕಿವಿಗಳನ್ನು ತೆರೆದಿಟ್ಟರೆ ಜಗತ್ತಿನ ಶಬ್ದಗಳೇ ಕೇಳಿಸ್ತಾವ. ಇದಕ್ಕಿಂತ ದೊಡ್ಡ ಸಂಪತ್ತು ಯಾವುದು? ಎಲ್ಲಾದ ಮುತ್ತ ರತ್ನ, ಎಲ್ಲಾದ ಬೆಳ್ಳಿ ಬಂಗಾರ, ಏನೆಲ್ಲ ಅದ ಕಣ್ಣ ಇರದಿದ್ರೆ ಏನು ಮಾಡೋದು? ಕಿವಿಗಳೇ ಇಲ್ಲದಿದ್ರೆ ಏನು ಮಾಡೋದು? ಶಬ್ದ ಜಗತ್ತೇ ಹೋಯ್ತು, ರೂಪ ಜಗತ್ತೇ ಹೋಯ್ತು. ಏನು ಮಾಡೋದು ಹೇಳಿ? ಎಲ್ಲಾದ ನಡ್ಯಾಕ ಬರದೇ ಇದ್ರೆ
ವಿಚಾರ ಮಾಡಂಗದು. ಇದೇನು ಸಾಮಾನ್ಯ ಅಲ್ಲ ದೇಹ. ಇದು ಒಂದು ಸಿಕ್ಕದಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಯಾವ ಸಂಪತ್ತ ಏನು ಇದರ ಮುಂದೆ? ಆದರೆ ಇದನ್ನು ನಾವು ಉಪೇಕ್ಷೆ ಮಾಡ್ತೇವಲ್ಲ, ಇದು ಆಶ್ಚರ್ಯ. ಇದರ ಬಗ್ಗೆ ನಾವು ಬಹಳ ಕಾಳಜಿ ಇಲ್ಲ. ಇದರ ಮಹತ್ವವೇ ನಮಗೆ ಗೊತ್ತಿಲ್ಲಲ್ಲ. ಎಂಥ ಅದ್ಭುತ ಶರೀರ. ಆ ಬಳಿಕ ಒಂದು ಬುದ್ಧಿಶಕ್ತಿ, ಎಲ್ಲವನ್ನ ತಿಳಿದುಕೊಳ್ಳುವಂಥ ಒಂದು ಅದ್ಭುತ ಸಾಮರ್ಥ್ಯ ಮನಸ್ಸಿನೊಳಗೆ. ಜಗತ್ತನ್ನೆಲ್ಲ, ಇಡೀ ವಿಶ್ವವನ್ನು ಅರಿತುಕೊಳ್ಳುವ ಅದ್ಭುತ ಸಾಮರ್ಥ್ಯ ಮನಸ್ಸಿನೊಳಗೆ, ಬುದ್ಧಿಯೊಳಗೆ. ಇಂಥ ಬುದ್ಧಿ ನಮಗೆ ದೊರೆತದೆ ಹೇಳಿ ಇನ್ನೇನು ಕೊಡಬೇಕು ನಿಸರ್ಗ ನಮಗೆ? ಎಂಥ ಬುದ್ಧಿ ಸಾಮರ್ಥ್ಯ! ಅದನ್ನು ಬಳಸಿದರೆ ಬದುಕು ಬಂಗಾರವಾಗಬೇಕು. ಅದನ್ನು ಬಳಸಿದರೆ ಜಗತ್ತಿನ ಎಲ್ಲ ವಸ್ತುಗಳ ಜ್ಞಾನವಾಗಬೇಕು. ಎಂಥ ಬುದ್ಧಿ ಸಾಮರ್ಥ್ಯ! ಅನಂತರ ಇರುವುದೇ ಭಾವ ಸಾಮರ್ಥ್ಯ. ಅದು ಎಲ್ಲವನ್ನ ಮಧುರಗೊಳಿಸ್ತದೆ. ಅಂಥ ಭಾವ ಬರೇ ದೇಹ ಮಹತ್ವದ್ದಲ್ಲ, ಬರೇ ಬುದ್ಧಿ ಮಹತ್ವದ್ದಲ್ಲ. ಆ ಬುದ್ಧಿ, ಈ ದೇಹ, ಇವುಗಳಿಂದ ನಮಗೆ ಸಂತೋಷ ಉಂಟಾಗಬೇಕಾಗಿತ್ತು ಅಂದರೆ ಭಾವ ಬೇಕಾಗ್ತದೆ. ಇದು ಬಹಳ ಮಧುರ, ಎಲ್ಲವನ್ನ ಸವಿಗೊಳಿಸುವಂಥ ಭಾವ ಇದು. ಈ ಮೂರು, ಒಂದು ಕಾಣಿಸ್ತದೆ, ಎರಡು ಕಾಣಿಸೋದಿಲ್ಲ. ದೇಹ ಕಾಣಿಸ್ತದೆ, ದೇಹದ ಸೌಂದರ್ಯ ಇದು ಕಾಣಿಸ್ತದೆ, ಆದರೆ ಭಾವ ಸೌಂದರ್ಯ ಕಾಣೋದಿಲ್ಲ, ಬುದ್ಧಿ ಸಾಮರ್ಥ್ಯ ಕಾಣೋದಿಲ್ಲ. ಅವು ಎರಡೂ ಅದೃಶ್ಯ ಶಕ್ತಿಗಳು. ಅದೃಶ್ಯ. ನಾವು ಚಿತ್ರ ತೆಗಿಬೇಕಾದಾಗ, ಮನುಷ್ಯನನ್ನು ತೆಗಿಬೇಕಾದಾಗ ಏನು ಮಾಡ್ತೇವೆ? ಮ್ಯಾಲೆ ಎಟ್ಟದ ಅಟ್ಟು ಬರಿತೇವೆ. ಎಷ್ಟೇ ದೊಡ್ಡ ಪೇಂಟರ್ ಅದಾರಂದ್ರು, ಎಂಥದೇ ಮಸಿನ ಬಂದದಂದ್ರು ಎಷ್ಟು ತೆಗಿತೇವೆ? ಹೊರಗೇನು ಕಾಣಿಸ್ತದೆ ಅಷ್ಟೇ, ಆದರೆ ಅದು ಪೂರ್ಣ ಅಲ್ಲ. ನಾವಂದ್ರೆ ಬರೇ ದೇಹ ಏನು? ನಾವು ಅಂದರೆ ಬರೇ ದೇಹ ಏನು? ಇಷ್ಟ ಏನು? ನಾವು ಅಂದರೆ ನಾವು ನಮ್ಮ ಒಳಗಿರೋದು. ನಾವು ಅಂದರೆ ನಮ್ಮ ಹೃದಯ, ನಮ್ಮ ಬುದ್ಧಿ, ನಮ್ಮ ಭಾವನೆಗಳು. ಎಂಥ ಆಶ್ಚರ್ಯಕರ ಭಾವನೆಗಳು! ಎಲ್ಲ ಒಳಗದಾವ ಅಂತ ತಿಳಿದು ಬದುಕ ನಡೆದದೆ. ಅವುಗಳನ್ನು ಯಾರೂ ಚಿತ್ರಿಸೋದಿಲ್ಲ. ಅವು ಹಿಂಗೂ ಇಲ್ಲ, ಹಾಗೂ ಇಲ್ಲ. ಅವು ಕಪ್ಪಿಲ್ಲ, ಅವು ಕೆಂಪಿಲ್ಲ, ಅವು ಗೋಲಿಲ್ಲ, ಚೌಕಿಲ್ಲ, ಅವಕ್ಕೆ ಆಕಾರೇ ಇಲ್ಲ. ಆದರೆ ಅವು ಇಲ್ಲದೆ ಇದ್ದರೆ ಬದುಕೇ ಇಲ್ಲ. ನಿಸರ್ಗ ಎಂಥ ಚಮತ್ಕಾರ ಮಾಡಿದೆ! ಇದನ್ನೆಲ್ಲ ನೋಡಿದರೆ ಇದರ ಹಿಂದೆ ಎಂಥ ದೇವಶಕ್ತಿ ಇರಬೇಕು, ಸ್ವಲ್ಪ ಕಲ್ಪನಾ ಮಾಡುವ. ಇದೇನು ಸಾಮಾನ್ಯ ಸಂಗತಿಗಳೇನು? ಇಂಥದೊಂದು ದೇಹ ನಿರ್ಮಾಣ ಮಾಡಾಕ ಎಷ್ಟು ವರ್ಷ ತಗೊಂಡದ ನಿಸರ್ಗ? ಕೋಟಿ ಕೋಟಿ ವರ್ಷಗಳ ಕಾಲ, ಕೋಟ್ಯಾವಧಿ ವರ್ಷಗಳ ಕಾಲ.
400, 400, 500 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿ ಇರಲಿಲ್ಲ. ಆವಾಗ ಶುರುವಾಯಿತು. ಅಲ್ಲಿದಿಂದ ನಿಧಾನವಾಗಿ ಬೆಳೆದು 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 ಈ ಒಬ್ಬ ಮನುಷ್ಯ ತಯಾರಾದ. 450 ಕೋಟಿ ವರ್ಷ. ಎಂಥ ರಚನಾ ಇದು! ಏನು ಜಗತ್ತ! ಎಷ್ಟು ಅದ್ಭುತ! ಇದನ್ನೆಲ್ಲ ನೋಡಿದರೆ ಅದ್ಯಾವ ಸ್ವರ್ಗ? ಸುತ್ತಿರೋದೇ ಸ್ವರ್ಗ. ಇಂಥ ಸುಂದರವಾದ ಜಗತ್ತಿನೊಳಗೆ ಜೀವನವನ್ನು ಸುಂದರಗೊಳಿಸಿ ಬದುಕಬೇಕಲ್ಲ. ಎದಕ್ಕರೆ ಹಾಳು ಮಾಡ್ತಾರೇನು ಜೀವನವನ್ನು? ಹೇಳಿ, ಎದಕ್ಕರೆ ಹಾಳು ಮಾಡ್ತಾರೇನು? ಮಹಾಕವಿ ವರ್ಡ್ಸ್ವರ್ತ್ ಹೇಳ್ತಾರೆ, ಎಷ್ಟು ಚಲೋ ಮಾತು ಹೇಳ್ತಾರೆ. ಮನುಷ್ಯನೇ, ಯಾಕೆ ಇಷ್ಟು ನಿನ್ನದೇ ಜಗತ್ತಿನಾಗ ಸಿಕ್ಕಾಕೊಂಡಿರಿ? ಸ್ವಲ್ಪ ಹೊರಗೆ ಬರಬಾರದೇನು? ನಿನ್ನ ಮನೆ ಬಾಗಿಲುಗಳನ್ನು ಒಂದು ಕ್ಷಣ ತೆರೆ, ಕಿಟಕಿಗಳನ್ನು ಒಂದು ಕ್ಷಣ ತೆರೆ. ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳ್ತಾರೆ, ಹೊರಗೆ ಬಾ ಒಂದು ಕ್ಷಣ, ನೋಡು ಇಲ್ಲಿ ದೇವನ ಸಾಮ್ರಾಜ್ಯ ಹರವೆದ. ನಿಂದ್ಯಾವ ಮನೆಯ ಸಾಮ್ರಾಜ್ಯ? ಅದ್ಭುತವಾದ ಸಾಮ್ರಾಜ್ಯ. ನಿನ್ನ ಮನೆ ಪರಿಮಿತ. ನಿನ್ನ ಮನೆ ನಿನಗೆ ಅವಶ್ಯ, ಅದೇ ಮುಖ್ಯ ಅಲ್ಲ. ಸುಮ್ಮನೆ 4 ಕ್ಷಣ ಒಳಗಿರೋದಕ್ಕೆ ಮನೆ. ಮನುಷ್ಯನೇ, ನಾವಿರೋದೇ ಸುಂದರವಾದ ಜಗತ್ತ ಇದೆ. ಇಂಥ ಅದ್ಭುತವಾದ ಜಗತ್ತಿನಲ್ಲಿ ನಮಗೆ ಬದುಕೋ ಅವಕಾಶ ಸಿಕ್ಕದಲ್ಲ. ಆದ್ದರಿಂದ ನಾವು ಕೃತಜ್ಞರಾಗಿರಬೇಕು. ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ದ ನೇಚರ್. ಮಾಡಬೇಕು. ನಾವೇ ಎಲ್ಲ ಅಲ್ಲ. ಇಂಥ 3 ಸಂಗತಿಗಳಲ್ಲಿ ದೇಹ ಕ್ರಿಯಾತ್ಮಕ, ಬುದ್ಧಿ ಜ್ಞಾನಾತ್ಮಕ, ಭಾವದಲ್ಲ. ಇದು ಆನಂದ, ಸಂತೋಷ, ಸ್ವಾತಂತ್ರ್ಯ ಎಲ್ಲವನ್ನ ನಮಗೆ ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಇದು ಭಾವ. ಅದಕ್ಕೆ ನಾವು ಹೃದಯ ಅಂತ ಕರೆದೇವಿ, ಹಾರ್ಟ್. ಎಂಥ ಭಾವ ಸಾಮರ್ಥ್ಯ! ಇದನ್ನು ನಾವು ಬೆಳೆಸಿಕೊಳ್ಳೋದದ. ದೇಹದ ಕಾರ್ಯಗಳು ಸುಂದರಾಗಿರಬೇಕು. ಬುದ್ಧಿಯೊಳಗೆ ಸತ್ಯ ಮೂಡಬೇಕು. ಭಾವದಲ್ಲೇ ಆನಂದ ತುಂಬಬೇಕು. ಇದು ಜೀವನ. ಇದು ಜೀವನ. ಒಂದು ಕೊರತೆಯಾದರೂ ಜೀವನಲ್ಲ. ದೇಹ ಇಲ್ಲ, ಕ್ರಿಯಾ ಇಲ್ಲ, ಬದುಕ ಇಲ್ಲ. ಬದುಕ ಇಲ್ಲ. ಸುಮ್ಮನೆ ಒಂದು ದೊಡ್ಡ ಹಾಸಿಗೆ ಮೇಲೆ ಕೋಟ್ಯಂತರ ಖರ್ಚು ಮಾಡಿದ ಬೆಡ್ರೂಮ್ದಾಗ ಸುಮ್ಮನೆ 100 ವರ್ಷ ಮಲಗಿದರೆ ಜೀವನೇನು? ಹೇಳಿ. ಎಲ್ಲ ಅದ, ಎಲ್ಲ ಮಷೀನ್ಗಳದಾವ. ಅವೇ ತಂದು ಉಣಿಸ್ತಾವ, ಅವೇ ತಂದು ಮಲಗಿಸ್ತಾವ, ಹೊಚ್ತಾವ, ಹಾಸ್ತಾವ, ಎಲ್ಲ ಮಾಡ್ತಾವ. ಇವ ಏನು? ವಸ್ತು. ಇದಕ್ಕೆ ಬದುಕಂತಾರೇನು? ಹೇಳಿ. ಬದುಕಂತಾರೇನು? ದೇಹ ಇದೆ ಅಂದ ಬಳಿಕ ಚಲನ ಇರಬೇಕು. ಚಲನ, ಅದು ಜೀವನ. ಮೂವ್ಮೆಂಟ್. ಎಲ್ಲ ಕಡೆ ಚಲನದ ಅಂತ ಚೆನ್ನಾಗದ. ಈಗ ನೀವು ಬಂದು ಕೂತೀರಿ, ಸ್ವಲ್ಪರೇ ಅಲಗಾಡೋದಿಲ್ಲೇನು? ಕಣ್ಣು ತೆರಿತೀರಿ, ನೋಡ್ತೀರಿ, ಆ ಕಡೆ ಈ ಕಡೆ ಅದ ಅಂತ ಚಂದದ. ಗೊಂಬೆ ಕೂತಂಗೆ ಕಣ್ಣು ತೆರೆದಂಗೆ ಮುಚ್ಚಂಗೆ ಇತ್ತು ಅಂದರೆ ಇಲ್ಲಿ ಕುಂಡ್ರೋದು ಹೆಂಗೆ ಸಾಧ್ಯ ಇತ್ತು?
ಹೇಳಿ? ಎಲ್ಲ ಚಲಿಸ್ತಾ ಇರ್ತಾವವ. ಕಣ್ಣು ಚಲಿಸಬೇಕು, ಮುಖ ಚಲಿಸಬೇಕು, ಮೈ ಚಲಿಸಬೇಕು. ಮಕ್ಕಳನ್ನು ನೋಡಿ ಒಂದು ಕ್ಷಣ ಕುಂಡ್ರೋದಿಲ್ಲ. ಆದ್ದರಿಂದ ಅವುಗಳಿಗೆ ಜೀವನ ಅಂದ್ರೆ ಸ್ವರ್ಗ. ನಮಗ ಜೀವನ ಅಂದ್ರೆ ಹೋಗಿಬಿಟ್ಟದ. ಯಾಕೆ? ಆ ಅವಸ್ಥೆ ನಮಗಿಲ್ಲದ, ಮನಸ್ಸಿಲ್ಲದ. ಚಲನ ಇದು ಸುಂದರವಾದ ಚಲನ, ಯಾವಾಗಲೂ ಚಲಿಸ್ತಾ ಇರಬೇಕು. ಇಂಥದೊಂದು ದೇಹ. ಆ ಬಳಿಕ ಬುದ್ಧಿ ಸರಿಯಾದ ಗ್ರಹಣ ಮಾಡಬೇಕು, ಸತ್ಯವನ್ನು ಗ್ರಹಿಸುವ ಸಾಮರ್ಥ್ಯ ಇರಬೇಕು. ಇವು ಎರಡೂ ಚೆನ್ನಾಗಿರಬೇಕಾದರೆ, ಇವು ಎರಡರಿಂದ ಬದುಕು ಆಪ್ಯಾಯಮಾನವಾಗಬೇಕಾಗಿತ್ತು. ಅಂದರೆ ಬದುಕು ನಮಗೆ ಸಂತೋಷವನ್ನು ಕೊಡಬೇಕಾಗಿತ್ತು. ಅಂದರೆ ಭಾವ, ಇದು ಭಾವ. ಇದು ವಿಶ್ವವನ್ನು ಅರಿತುಕೊಳ್ಳುತ್ತದೆ. ಈ ಭಾವ ಅನುಭವಿಸ್ತದೆ ವಿಶ್ವವನ್ನು. ವಿಶ್ವದ ಹಿಂದಿರುವ ಮಹಾದೈವಿ ಸಾಮರ್ಥ್ಯವನ್ನು, ಶಕ್ತಿಯನ್ನು ಎದೆ ಗುರುತಿಸ್ತದೆ, ತಲೆ ಅಲ್ಲ. ಎದೆಯೊಳಗೆ ಅಂಥ ಅದ್ಭುತ ಸಾಮರ್ಥ್ಯ ಅದೆ. ಮನುಷ್ಯನೇ ಇದನ್ನು ಕಾಪಾಡು, ಇದನ್ನು ಸ್ವಚ್ಛ ಆಗಿಡು, ಭಾವವನ್ನು ಸ್ವಚ್ಛವಾಗಿಡು. ದೇವನ ನಿವಾಸ ಅದು. ಹೃದ್ದೇಸೇರ್ಜುನ ತಿಷ್ಠತಿ. ದೇವರು ಎಲ್ಲಿದಾನ? ಭಾವದೊಳಗೆ ತುಂಬ್ಯಾನ ದೇವರು. ಭಾವದೊಳಗೆ ಸಂತೋಷ. ಎಂಥ ದೇವರು? ಆನಂದ ರೂಪ ದೇವರು ಭಾವದೊಳಗೆ ತುಂಬ್ಯಾನ. ಶಾಂತಿ ರೂಪ ದೇವರು ಭಾವದೊಳಗೆ ತುಂಬ್ಯಾನ. ಇಂಥ ಹೃದಯ ಭಾವ ಚೆನ್ನಾಗಿದೆ. ಇದನ್ನು ಗಮನಿಸು, ನೋಡು ಎಂಥ ಅದ್ಭುತ ಜೀವನ ಆಗ್ತದೆ. ಬರೇ ತಲೆ ಏನು? ಬರೀ ಕಾರ್ಯಗಳೇನು? ಏನು ಮಾಡ್ತೇವೆ ಅದರಿಂದ ನಮಗೆ ಸಂತೋಷ ಉಂಟಾಗಬೇಕಲ್ಲ. ಬರೀ ಕಾರ್ಯ ಅಲ್ಲ, ಮಷಿನ್ಗಳು ಕೆಲಸ ಮಾಡ್ತಾವ, ಭಾವಿಲ್ಲ. ಕಂಪ್ಯೂಟರ್ಗಳ ಕೆಲಸ ಮಾಡ್ತಾವ, ಬೌದ್ಧಿಕ ಕೆಲಸ ಮಾಡ್ತಾವ, ನಾವೆಷ್ಟು ಮಾಡಬಲ್ಲೆವಿ, ಆದರೆ ಭಾವಿಲ್ಲ. ನಮ್ಮಲ್ಲಿ ಇರೋದು ಕೆಲಸ ಮಾಡಲಿಕ್ಕೂ ಮಷಿನ್ಗಳದಾವ, ಬುದ್ಧಿ ಅಂತ ಕೆಲಸ ಮಾಡೋಕ್ಕೂ ಮಷಿನ್ ಅದಾವ, ಭಾವ ಇಲ್ಲ. ನಮ್ಮ ವೈಶಿಷ್ಟ್ಯ ಏನು ಅಂದರೆ, ನಮ್ಮ ನಿಜವಾದ ಸಂಪತ್ತ ಯಾವುದು ಅಂದರೆ ಸುಂದರ ಭಾವ, ಫೀಲಿಂಗ್ಸ್, ಬ್ಯೂಟಿಫುಲ್ ಫೀಲಿಂಗ್ಸ್. ಹೌದಲ್ಲ? ಇಂಥ ಭಾವ ಅದು ನಿಜವಾದ ಸಂಪತ್ತ, ಎಲ್ಲವನ್ನ ಮಧುರಗೊಳಿಸುವ ಭಾವ ಇದೆ. ವಿಚಾರಕ್ಕೂ ಸೌಂದರ್ಯ ತುಂಬುತ್ತದೆ, ಕಾರ್ಯಗಳಲ್ಲೂ ಸೌಂದರ್ಯ ತುಂಬುತ್ತದೆ. ಅಂಥ ಭಾವ ಇದು. ಇದರ ಬೆಲೆ ಅಷ್ಟು ಇಷ್ಟು ಅಂತ ಹೇಳಲಿಕ್ಕಾಗೋದಿಲ್ಲ. ಭಾವ ಅದು. ಒಂದು ಸಣ್ಣ ಘಟನಾ ಹಿಂದಕ್ಕಾಗಿ ಹೋದದ್ದು ನೋಡಬೇಕು. ಭಾವ. ಒಂದು ಗುಡಿಸಲ, ಆ ಗುಡಿಸಲಲ್ಲಿ ಒಬ್ಬ ಮುಪ್ಪಿನ ಮುದುಕೆ, ಆಕೆಗೆ ಸುಮಾರು 70-80 ಮಧ್ಯ ವಯಸ್ಸು. ಆದರೆ ಎಂಥ ಸಂತೋಷ ಪಡ್ತಿದ್ಲು. ಗುಡಿಸಲ ಸುತ್ತಮುತ್ತ ಒಂದಿಷ್ಟು ಸಣ್ಣ ಭೂಮಿ, ಅಲ್ಲಿ
ತೋಟ ಹಣ್ಣಿನ ಗಿಡಗಳು, ಅಲ್ಲಿ ಹೂವಿನ ಸಾಮ್ರಾಜ್ಯ ಮಾಡಿಕೊಂಡವಳು ಇಂಥ ಒಂದು ಮುದುಕೆ 80-75 ವರ್ಷ ಬದುಕಿದ್ಲಲ್ಲೇ. ಪತಿ ತೀರಿ ಹೋಗಿ 40 ವರ್ಷ ಆಗಿತ್ತು. ಅಂಥ ಒಂದು ಸಣ್ಣ ಗುಡಿಸಲಲ್ಲಿ ಸುತ್ತ 1 ಎಕರೆದಷ್ಟು ಭೂಮಿಯೊಳಗೆ ಏನ ಹಣ್ಣ ಹಂಪಲ ಬೆಳೀತಿದ್ಲು. ಅದರ ಸಮೀಪದಲ್ಲಿ ಒಬ್ಬ ಸಿರಿವಂತ ಬಂದ. ಭೂಮಿಯನ್ನ ತಗೊಂಡ, ಒಂದು ಸುಂದರವಾದಂಥ ಮಹಲನ್ನ ರಚಿಸಿದ. ಎಷ್ಟು ಆನಂದ ಆಗಿರಬೇಡ. ಎಲ್ಲ ಜನ ಬಂದರು, ಉದ್ಘಾಟನೆ ಆಯಿತು, ಮನೆ ಶಾಂತಿ ಆಯಿತು. ಎಲ್ಲರೂ ಕೊಂಡಾಡಿದ್ದೇ ಕೊಂಡಾಡಿದ್ದು. ಅಂದ ರಾತ್ರಿ ಎಲ್ಲ ಜನ ಹೋದರು. ಈ ಮಾಲೀಕನಿಗೆ ಭಾರಿ ಆನಂದ ಆಗಿತ್ತು. ಏನು ನನ್ನ ಮನೆ. ಆ ಬಳಿಕ ಮೇಲೆ ಹೋದ, ಸುತ್ತ ಮುತ್ತ ಕಣ್ಣಾಡಿಸಿದ. ಈ ಕೆಳಗೆ ಇದೊಂದು ಗುಡಿಸಲ ಕಂಡತಲ್ಲ. ಅವನಿಗೆ ನನ್ನ ನೆರೆ ಹೊರೆಯಲ್ಲಿ ಗುಡಿಸಲ ಅಂದ. ಈ ಬಡ ಗುಡಿಸಲ, ಇದೊಂದು ಕುರೂಪ. ಇದು ಹೆಂಗ ವಿಚಾರಗಳು. ಆ ಬಳಿಕ ಯೋಚಿಸಿದ, ಈ ಗುಡಿಸಲನ್ನು ತೆಗೆದು ಹಾಕಿ ಇಲ್ಲೊಂದು ನನ್ನದೇ ಆದಂಥ ಸುಂದರ ಇನ್ನೊಂದು ಬಿಲ್ಡಿಂಗ್ ಕಟ್ಟೋಣ, ಆವಾಗ ನನ್ನ ಮನೆಗೆ ಬೆಲೆ ಬರ್ತದೆ ಅಂದ. ಆ ಬಳಿಕ ಮುದುಕಿಗೆ ಭೇಟಿಯಾದ. ಮುದುಕಿಯನ್ನು ಕರೆಸ್ದ, ಕರೆಯಕ್ಕೆ ಕಳಿಸಿದ. ಮುದುಕಿ ಹೇಳಿದ್ಲು, ನಂದೇನು ದೊಡ್ಡವರು ಕೂಡ ಕೆಲಸ ಇಲ್ಲ ಅಂದ್ಲು. ಆಕೆಯನ್ನು ಕರೆದೇ ಇದ್ದಿಲ್ಲ, ಊಟಕ್ಕಾಗಲಿ ಶಾಂತಿಗಾಗಲಿ ಕರೆದಿರಲಿಲ್ಲ. ಎಂಥೆಂಥವರೋ ಬಂದಿದ್ರು, ದಿಲ್ಲಿಯವರು ಬಂದಿದ್ರು, ಮುಂಬೈದವರು ಬಂದಿದ್ರು, ಮಗ್ಗಲದವರು ಇರಲಿಲ್ಲ. ಬಂದವರೆಲ್ಲ ಕುಡ್ಯಾಕ ಬಂದಿದ್ದರು, ಸಂತೋಷ ಪಡೋರು ಯಾರೂ ಇಲ್ಲ ಅಷ್ಟೆ. ಆ ಬಳಿಕ ತಾನೇ ಹೋದ ಮುದುಕಿ ಕಡೆ. ಹೇಳ್ದ, ನಿನ್ನ ಇದು ಭೂಮಿ ಅದ ಅಲ್ಲ, ಇದನ್ನು ನಾನು ಖರೀದಿ ಮಾಡಬೇಕು, ಎಷ್ಟಕ್ಕೆ ಹೇಳು ಅಂದ. ಅವಾಗ ಮುದುಕಿ ಹೇಳಿದ್ರು, ನೀ ಯಾವ ಖರೀದಿ ಮಾಡವ ಅಂದ. ನನ್ನ ಭೂಮಿ ಕಿಮ್ಮತ್ತ ಕಟ್ಟೋ ತ್ರಾಣದ ನಿನಗೆ ಅಂದ್ಲು. ನಾಳೆ ಬನ್ನಿ. ನಮಸ್ಕಾರ.